ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ಈಗ ನಾನು ನಿಮ್ಗೊಂದು ವಿಡಿಯೋನ ತೋರಿಸ್ತೀನಿ, ನೋಡಿ. ಈ ವಿಡಿಯೋದಲ್ಲಿ ಕೆಲವರು ಒಬ್ಬ ವೃದ್ಧನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾರೆ. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. 85 ವರ್ಷದ ದೀಪ್ ರಾಯ್ ಅನ್ನೋಂಥ ಈ ವೃದ್ಧನನ್ನ ಈಗ ಜೈಲಿಗೆ ಹಾಕೋದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮಾಡಿದ ಅಪರಾಧ ಆದ್ರೂ ಏನು? ಕೊಲೆ ಯತ್ನ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆ ಉಲ್ಲಂಘನೆ ಆರೋಪದ ಮೇಲೆ ಅವ್ರಿಗೀಗ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. 3 ವರ್ಷ ಜೈಲು ಶಿಕ್ಷೆ ಮತ್ತು 25,000 ದಂಡವನ್ನ ವಿಧಿಸಿದ್ದಾರೆ. ಇವರ ಜೊತೆನಲ್ಲಿ ಇನ್ನು 4 ಜನರಿಗೆ ಶಿಕ್ಷೆಯನ್ನ ವಿಧಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ. ಅದು 62 ವರ್ಷದ ನಿಕೇಶ್ವರ ರಾಯ್, ಮತ್ತೆ 62 ವರ್ಷದ ನಾಗದೇವ ರಾಯ್, 60 ವರ್ಷದ ನರೇಶ್ ರಾಯ್ ಮತ್ತು 50 ವರ್ಷದ ಜಗದೀಶ್ ರಾಯ್. ಇವರೆಲ್ಲರೂ ಕೂಡ ಅಪರಾಧಿಗಳು ಅಂತ ಈಗ ತೀರ್ಪು ಹೊರಬಿದ್ದಿದೆ. ಈ ಪ್ರಕರಣದಲ್ಲಿ 9 ಜನರ ವಿರುದ್ಧ ಒಂದು ತೀರ್ಪನ್ನ ನೀಡಲಾಗಿತ್ತು. ಆದ್ರೆ ಆ 9 ಜನರಲ್ಲಿ 4 ಜನ ಈಗಾಗಲೇ ಸತ್ತು ಹೋಗಿದ್ದಾರೆ. 34 ವರ್ಷಗಳ ಹಿಂದೆ ನಡೆದಂತ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಈಗ ತೀರ್ಪನ್ನ ನೀಡಿದೆ. ಈ ಘಟನೆ ಹೇಗ್ ನಡೀತು ಅನ್ನೋದನ್ನ ಹೇಳ್ತೀನಿ. ಅದಾಲತ್ ರಾಯ್ ಮತ್ತೆ ದೀಪ್ ರಾಯ್ ಈ ಎರಡೂ ಕುಟುಂಬಗಳು ಪದೇ ಪದೇ ಜಗಳಕ್ಕೆ ಬೀಳ್ತಿರ್ತಾರೆ. ಒಂದೇ ಹಳ್ಳಿಲಿ ಇರ್ತಾರೆ, ಸಾಲದಕ್ಕೆ ಎದುರು ಬದ್ರು ಮನೆಯಲ್ಲಿ ಇರ್ತಾರೆ. ಈ ಅದಾಲತ್ ರಾಯ್ ಮತ್ತೆ ದೀಪ್ ರಾಯ್ ಮಧ್ಯೆ ಜಗಳ, ದ್ವೇಷ, ವೈಷಮ್ಯ ಬೆಳಿತಾನೆ ಹೋಗಿರುತ್ತೆ. ಅವತ್ತು ಕೂಡ ಜಗಳ ಆಗಿರುತ್ತೆ. ಆಗ ಹಳ್ಳಿಯವರೆಲ್ಲ ಬಂದ್ಬಿಟ್ಟು ಅವರನ್ನ ಜಗಳವನ್ನ ಬಿಡಿಸಿ ಅವರನ್ನ ಮನೆಗಳಿಗೆ ಕಳಿಸಿರ್ತಾರೆ. ಅದಾದ ಮಾರನೇ ದಿನ ಆ ಅದಾಲತ್ ರಾಯ್ ಅಂತ ಇರ್ತಾರಲ್ಲ, ಅವರ ಮನೆಯ ಮುಂದೆ ಅವರ ಕುಟುಂಬಸ್ಥರ ಜೊತೆನಲ್ಲಿ ಅವ್ರು ಕೂತಿರ್ತಾರೆ. ಅವ್ರ ಹೆಂಡತಿ ಸಖಿ ದೇವಿ ಕೂಡ ತನ್ನ ಗಂಡನ ಜೊತೆನಲ್ಲಿ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ರಸ್ತೆನಲ್ಲಿ ಈ ದೀಪ್ ರಾಯ್ ಮತ್ತೆ ಕುಟುಂಬಸ್ಥರು ಏನ್ ಮಾಡಿರ್ತಾರೆ ಅಂದ್ರೆ ಗಾಜಿನ ತುಂಡುಗಳನ್ನ ಅವರ ಮನೆ ಮುಂದೆ ಎಸ್ತಿರ್ತಾರೆ. ಈ ಸಂಬಂಧ ಅದಾಲತ್ ರಾಯ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಅವರು ಕೂಡ ಬರ್ತಾರೆ, ಜಗಳ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಜಗಳ ದೊಡ್ಡದಾಗ್ತಿದ್ದ ಹಾಗೇನೆ ದೀಪ್ ರಾಯ್ ಕುಟುಂಬದವರು ಏನ್ ಮಾಡ್ತಾರೆ, ಮನೆ ಒಳಗಡೆ ಹೋಗ್ಬಿಟ್ಟು ನಾಡ ಪಿಸ್ತೂಲನ್ನ ತಗೊಂಡ್ ಬಂದು ಇವ್ರ ಮೇಲೆ ಗುಂಡನ್ನ ಹಾರಿಸ್ತಾರೆ. ಮೇಲೆ ಹಾರಿಸಿದ ಗುಂಡಲ್ಲಿ ಆ ಕುಟುಂಬಸ್ಥರಲ್ಲಿ ಹಲವರಿಗೆ ಗಾಯಗಳಾಗುತ್ತೆ. 4-5 ಜನ ತೀವ್ರವಾಗಿ ಗಾಯಗೊಳ್ತಾರೆ. ಸಖಿ ದೇವಿಗೆ ತುಂಬಾ ಜಾಸ್ತಿ ಏಟಾಗುತ್ತೆ, ಗುಂಡುತ್ತಾಗುತ್ತೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆ ತೀವ್ರವಾಗಿ ಗಾಯಗೊಂಡಿರುವಂತ ಸಖಿ ದೇವಿ ತುಂಬಾ ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ವಾಪಸ್ ಬರ್ತಾರೆ. ಈ ಸಂಬಂಧ 1992ರಲ್ಲೇನೆ ದೂರು ದಾಖಲಾಗುತ್ತೆ. ಅದಾಲತ್ ರಾಯ್ ದೂರನ್ನ ಕೊಟ್ಟು FIR ಕೂಡ ಅಲ್ಲಿ ಹಾಕ್ತಾರೆ. FIR ಆದ್ಮೇಲೆ 1993ರಲ್ಲಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸ್ತಾರೆ. ಇದಾದ ನಂತರ ವಿಚಾರಣೆ ಶುರುವಾಗುತ್ತೆ. ಪದೇ ಪದೇ ಕೋರ್ಟಿಗೆ ಅಲಿತಾರೆ. ವಿಚಾರಣೆ ಮುಂದುವರಿಯುತ್ತೆ. 34 ವರ್ಷ ತಗೊಳತ್ತೆ ಅಂತಂದ್ರೆ ಒಂದು ಪ್ರಕರಣ ಅಂದ್ರೆ ಇಲ್ಲಿ ನ್ಯಾಯ ಅನ್ನೋದು ಸಿಗೋದಕ್ಕಾಗಿ ಅದಾಲತ್ ರಾಯ್ ಕುಟುಂಬ ಎಷ್ಟು ವರ್ಷಗಳ ಕಾಲ ಹೋರಾಡ್ತು ಅಂತ. ಇದೀಗ ಎಲ್ಲರಿಗೂ ಅಪರಾಧಿಗಳಿಗೆ ವಯಸ್ಸಾಗಿದೆ, ಅಷ್ಟು ವೃದ್ಧರಾಗಿದ್ದಾರೆ. ಅವರಿಗೆ ಈಗ ಶಿಕ್ಷೆಯನ್ನ ಕೊಟ್ಟು ಜೈಲಿಗೆ ಹಾಕಲಾಗ್ತಾ ಇದೆ. ಇಲ್ಲಿ ಒಂದು ವಿಚಾರ ನಾವು ಗಮನಿಸ್ಬೇಕು. ತೊಂದರೆಗೊಳಗಾದವರು ಜೊತೆಯಲ್ಲಿ ಕೋರ್ಟಿಗಾಗಿ ಹಣವನ್ನ ಖರ್ಚು ಮಾಡಿಕೊಂಡು ಲಾಯರ್ನ ಇಟ್ಟು ಹೋರಾಟವನ್ನು ಮಾಡಿದವರು, ಅವರ ಜೀವನವೇ 34 ವರ್ಷ ಕಳೆದು ಹೋಗಿರುತ್ತೆ ಇದರಲ್ಲಿ. ಅಷ್ಟೇ ಅಲ್ಲ, ಆ ಅಪರಾಧಿಗಳು ಅವರು ಆರಾಮಾಗೇನೆ ಬದುಕಿರ್ತಾರೆ. ಅವರು ಕೋರ್ಟಿಗೆ ಅಲ್ದಾಡಿರ್ತಾರೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಶಿಕ್ಷೆ ಆಗ್ಬೇಕಾದ ಸಮಯದಲ್ಲಿ ಆಗದೆ ಇರೋದು ಸರಿಯಾದ ನ್ಯಾಯ ಒದಗಿಸಿದಂಗೆ ಖಂಡಿತ ಅಲ್ಲ. ಒಂದು ಮಾತೇ ಇದೆ, ಡಿಲೇ ಜಸ್ಟಿಸ್ ಡಿನೇಡ್ ಜಸ್ಟಿಸ್ ಅಂತ. ತಡವಾಗಿ ನ್ಯಾಯವನ್ನ ಕೊಟ್ರೆ ನ್ಯಾಯ ಸಿಗ್ಬೇಕಾದವ್ರಿಗೆ ಸರಿಯಾದ ರೀತಿನಲ್ಲಿ ನ್ಯಾಯ ಸಿಗೋಲ್ಲ ಅಂತ ಆ ಮಾತು ಹೇಳುತ್ತೆ. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿದೆ. ಆದ್ರೆ ಈಗ ವೈಶಾಲಿ ಜಿಲ್ಲಾ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತ ಮನೋಜ್ ಕುಮಾರ್ ಅವರು ಈ ದೀಪ್ ರಾಯ್ ಅನ್ನೋರಿಗೆ 85 ವರ್ಷ ಆಗಿರೋದ್ರಿಂದ ಮಾನವೀಯತೆಯ ದೃಷ್ಟಿಯಿಂದ ನಾವು ಶಿಕ್ಷೆಯನ್ನ ಇವರೆಲ್ಲರಿಗೂ ಕಡಿಮೆ ಕೊಡ್ತಾ ಇದೀವಿ. ಅದರಲ್ಲೂ ದೀಪ್ ರಾಯ್ ಅವ್ರಿಗೆ 3 ವರ್ಷದ ಶಿಕ್ಷೆಯನ್ನ, ಜೈಲು ಶಿಕ್ಷೆಯನ್ನ ನಾವು ವಿಧಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಇತರ ಆರೋಪಿಗಳಿಗೆ ಕೂಡ ಹೆಚ್ಚಿನ ಶಿಕ್ಷೆ ಕೊಡ್ಬೇಕಾಗಿತ್ತು. ಆದ್ರೆ ಅವ್ರಿಗೂ ಕೂಡ ವಯಸ್ಸಾಗಿದೆ ಕಾರಣಕ್ಕೆ 10 ವರ್ಷ ಶಿಕ್ಷೆಯನ್ನ ಮತ್ತೆ ಇನ್ನೊಂದು ಕಾರಣ ಕೂಡ ಕೊಡ್ತಾರೆ ನ್ಯಾಯಮೂರ್ತಿಗಳು. ಅಂದ್ರೆ ಈ ಪ್ರಕರಣದ ಇತ್ಯರ್ಥಕ್ಕೆ 34 ವರ್ಷದಷ್ಟು ದೀರ್ಘಕಾಲವನ್ನ ತಗೊಂಡಿರೋದ್ರಿಂದ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಲಾಗಿದೆ ಅಂತ ಕೂಡ ಅವ್ರು ಹೇಳ್ತಾರೆ.
ಅಪರಾಧಿಗಳಿಗೆ ವಯಸ್ಸಾಗಿದ್ರು ಕೂಡ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಕೊಡ್ಲೇಬೇಕಾಗಿದೆ, ಹಾಗಾಗಿ ನಾವು ಈ ಶಿಕ್ಷೆನ ವಿಧಿಸ್ತಿದೀವಿ ಅಂತ ಕೂಡ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಈಗ 85 ವರ್ಷದ ದೀಪ್ ರಾಯ್ಗೆ ಈ ಶಿಕ್ಷೆನ ಕೊಟ್ಟಿರೋದು ದೊಡ್ಡ ಚರ್ಚೆಯ ವಿಷಯ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ವೈರಲ್ ಕೂಡ ಆಗ್ತಾ ಇದೆ. ಅಪರಾಧಿಗಳು ಎಷ್ಟೇ ವರ್ಷ ಆದ್ರೂ ಕಾನೂನಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅನ್ನೋದನ್ನ ಈ ಪ್ರಕರಣ ನಿರೂಪಿಸಿದೆ. ಆದ್ರೆ ಸಿಗ್ಬೇಕಾದ ಸಮಯದಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಸಿಕ್ಕಿಲ್ಲ, ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅನ್ನೋದು ಕೂಡ ಸತ್ಯ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.